ಅದು ಆಕೆ ದುರಾಂಕಾರ ಆಗುತ್ತೆ. ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಜಾಸ್ತಿ ನಡೀತಾ ಇರೋದು, ಆದರೆ ಹಿಂದೆ ಯಾವ ಪದ್ಧತಿ ಇರಲಿಲ್ಲ. ಈಗ ಏನಾಗ್ಬಿಟ್ಟಿದೆ, ಈ ಫೋನ್ ಒಂದು ಬಂದು ಪ್ರತಿ ಕ್ಷಣ ಬೆಳಗಿನ ಟಿಫನ್ ಏನಾಯಿತು, ಟಿಫನ್ ಏನು ಮಾಡಿದ್ರಿ, ಅತ್ತೆ ಇದ್ರ, ಮಾವನ ಕಾಫಿ ಕೊಟ್ಟ, ಮಾವ ಮನೇಲೇ ಇದ್ದಾರ, ಯಜಮಾನರು ಡ್ಯೂಟಿಗೆ ಹೋದ್ರ, ಯಜಮಾನರು ಎಷ್ಟೊತ್ತಿಗೆ ಬರ್ತಾನೆ, ಹೋಗ್ಬೇಕಾದ್ರೆ ಯಾವ ಬಟ್ಟೆ ಹಾಕೊಂಡು ಹೋದ್ರು, ಐರನ್ ಮಾಡಿರೋ ಬಟ್ಟೆ ಹಾಕೊಂಡ್ರ ಇಲ್ವಾ, ಅಥವಾ ಆಫೀಸಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದಾರಾ, ಯಾಕೆ ಬೇಕಮ್ಮ, ಸಂಜೆ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಬರೀ ಇಷ್ಟೇನಾ, ಬೇರೆ ಏನು ತರ್ತಾ ಇಲ್ವಾ, ಅಥವಾ ಆಸ್ತಿ ಯಾರು ತಗೊಳ್ತಿದ್ರು, ಸೈಟ್ ಏನೋ ಮಾತಾಡ್ತಿದ್ರಲ್ಲ ಯಾರ ಹೆಸರಿಗೆ ಮಾಡ್ತಾರಂತೆ, ಅವ್ರು ಯಾರ ಹೆಸರಿಗೆ ಮಾಡಿದ್ರೇನಮ್ಮ, ಈ ಆಸ್ತಿ ಎಲ್ಲ ನಿಮ್ಮದೇ ಅಲ್ವಾ, ನೀನು ಕೇಳಿದ್ದೆಲ್ಲ ಕೊಡಿಸ್ತಾರ, ನೀನು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರ, ಇದು ಸಂಸಾರಕ್ಕೆ ಬೆಂಕಿ ಹಾಕೋ ಮಾತಾನೆ, ನೀನು ಕೇಳಿದ್ದೆಲ್ಲ ಕೊಡಿಸ್ತಾರ, ನಿನ್ನ ಫಿಲಿಮ್ ಕರ್ಕೊಂಡು ಹೋಗ್ತಾರ, ಮಾಲ್ ಸುತ್ತಾಡಿಸ್ತಾರ, ಅಯ್ಯೋ ದಿನ ಬೆಳಗಾದ್ರೆ ಮಾಡೋದು ಅಡುಗೆ ಇದ್ದೇ ಇದೆ, ಅವ್ರ ಮನೆಯವರು ಮಾಡ್ಕೊಳ್ತಾರೆ, ಇವತ್ತು ಗಂಡ ಹೆಂಡತಿ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಬನ್ನಿ, ಇಲ್ಲಿ ಶುರು ಮನೆಗೆ ಬೆಂಕಿ ಹಚ್ಚೋ ಕೆಲಸ. ಇದನ್ನ ಯಾರು ಮಾಡ್ತಿದ್ರು, ಸ್ವಲ್ಪ ಇನ್ನು ಮುಂದಕ್ಕೆ ಇದು ಮಾಡಬೇಡಿ. ನಿಮ್ಮ ಮನೆಯವರೆಲ್ಲರೂ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಬನ್ನಿ, ಕರ್ಕೊಂಡು ಹೋಗು ನಿಮ್ಮ ಅತ್ತೆ ಬಾವನ್ನ ಒಂದು ಸ್ವಲ್ಪ, ಅಥವಾ ಮನೇಲಿ ಯಾರು ಇದ್ರೆ ನಿಮ್ಮ ನಾದ್ನೀನು ಅವಳು ಇದ್ರು ಅವ್ರನ್ನ ಜೊತೆ ಕರ್ಕೊಂಡೋಗಿ ಹೇಳು ನಿಮ್ಮ ಯಜಮಾನರಿಗೆ, ಎಲ್ಲರೂ ಒಟ್ಟುಗೂಡ್ಕೊಂಡು ಹೋಗೋಣ ನಡ್ರಿ, ದೇವಸ್ಥಾನಕ್ಕೆ ಹೋಗೋಣ ನಡ್ರಿ, ಜಾತ್ರೆ ಜನ್ಮೋತ್ಸವಕ್ಕೆ ಹೋಗೋಣ ನಡ್ರಿ, ಯಾವುದಾದ್ರು ತೀರ್ಥಕ್ಷೇತ್ರಕ್ಕೆ ಎಲ್ಲರೂ ಇಡೀ ಫ್ಯಾಮಿಲಿ ಹೋಗೋಣ ನಡ್ರಿ, ನಾನು ಕಾರಲ್ಲಿ ಇಳಿಸೋದು 4 ಜನ, ಕಾರ್ ಬೇಡ ಬಿಸಾಕಿ, ಒಂದು ಬಸ್ ಮಾಡ್ಕೊಳ್ಳಿ, ಇಲ್ವಾ ಬೇಡ ಒಂದು ಟಿ ಮಾಡ್ಕೊಳ್ಳಿ, ಇದು ಅದು ಬೇಡವಾ, ಆರಾಮಾಗಿ ಬೇಕಾದಷ್ಟು ಟ್ರೈನ್ ಇದೆ. ಇಲ್ಲಿ ಟ್ರೈನು ಕಾರು ಬಸ್ಸು ಮುಖ್ಯ ಅಲ್ಲ, ನಾವೆಲ್ಲರೂ ನಿಮ್ಮ ಇಡೀ ಕುಟುಂಬ ಒಗ್ಗೂಡ್ಕೊಂಡು ಹೋಗೋದನ್ನು ಕಲ್ತ್ಕೊಳ್ರಿ. ಅವರು ತಾನು ಎಲ್ಲಿ ಹೋಗ್ಬೇಕು, ಎಲ್ಲರೂ ನೀನು ಚೆನ್ನಾಗಿ ನೋಡ್ಕೊಂಡು ಇಡೀ ಕುಟುಂಬಕ್ಕೆ ನೀನು ತಾಯಿಯಾಗಿ ಬದುಕಬೇಕಮ್ಮ, ನೀನು ತಾಯಿಯಾಗಿರಮ್ಮ. ಒಂದು ಮಾತೃಸ್ಥಾನ ತುಂಬೋದಿದೆಯಲ್ಲ, ತಾಯಿ ಸ್ಥಾನ ತುಂಬೋದಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಒಂದು ತಾಯಿಯ ಪಾತ್ರ ನೋಡಬೇಕಾದ್ರೆ ಒಂದು ಹಸು ನೋಡಿ ಕಲ್ತ್ಕೊಳ್ಳಿ. ಹಸು ತಿನ್ನೋದು ಹುಲ್ಲು, ಆ ಹುಲ್ಲು ಅಲ್ಲೇ ಬಿದ್ದಿರೋ ಹುಲ್ಲನ್ನು ತಿನ್ಕೊಂಡು ಅದು ಅಮೃತವನ್ನು ಕೊಡ್ತಾ ಇದೆ. ಆ ತಾಯಿ ಋಣ ನಾವು ಹೊರ್ಸಕ್ಕಾಗಲ್ಲ. ಆ ಮಾತೃ ನೀನು ಆ ಸ್ಥಾನದಲ್ಲಿರ್ಬೇಕಮ್ಮ. ಈ ಮಾತುಗಳನ್ನು ನಾವು ಹೆಣ್ಣುಮಗಳಿಗೆ ಹೇಳಿದ್ರೆ ಆ ಕುಟುಂಬ ಹೇಗಿರುತ್ತೆ, ಅದನ್ನು ಹೊರತುಪಡಿಸಿ ನಿನ್ನ ಗಂಡ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತಾನೆ, ಸಂಜೆ ಎಷ್ಟೊತ್ತಿಗೆ ಬರ್ತಾನೆ, ನೀನು ಕರ್ಕೊಂಡು ಹೋಗ್ತಾನೆ, ನಿಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ತಾರ, ಅತ್ತೆ ಹೇಗಾರಿರಲಿ, ನಿನ್ನ ಬದುಕು ಚೆನ್ನಾಗಿ ನೋಡ್ಕೊಳಮ್ಮ, ನಿನ್ನ ಕರ್ತವ್ಯ ನೀನು ಮಾಡು. ನಿಮ್ಮ ಅತ್ತೆಗೆ ಸರಿಯಾದ ಸಮಯಕ್ಕೆ ಕಾಫಿ ಕೊಡ್ಬೇಕಾಗ ಕೊಟ್ಬಿಡು, ಟಿಫನ್ ಕೊಡ್ಬೇಕಾಗ ಕೊಡು, ಅವ್ರನ್ನ ಪ್ರತ್ಯೇಕ ಕೂಡಿಸ್ಕೊಬೇಡ, ಬಾಬಾ ನನ್ನ ಜೊತೆ ಕೂತ್ಕೊಂಡು ಟಿಫನ್ ಮಾಡೋಣ, ಅಥವಾ ನಾನು ಬರ್ತೀನಿ ಇಬ್ಬರು ಜೊತೆಲಿ ಟಿಫನ್ ಮಾಡೋಣ. ಅವ್ರು ನೀನು ಕರೀಲಿಲ್ವಾ, ಅವ್ರು ನಿನ್ನ ಜೊತೆ ಸೇರಲಿಲ್ವಾ, ನೀನು ಅವ್ರ ಜೊತೆ ಸೇರ್ಕೋ. ಆದಷ್ಟು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ನೋಡು. ಮಾವನ ಮನಸ್ಸು ಸೊಸೆ ಮೇಲೆ ಮಗಳಿಗಿನ್ನ ಹೆಚ್ಚಾಗಿರುತ್ತೆ, ಆದರೆ ಮಾವನ ಮನಸ್ಸನ್ನು ಗೆಲ್ಲಬೇಕು ನೀವು. ಹೇಗೆ ಗೆಲ್ಲಬೇಕು, ಅಪ್ಪ ಇರೋ ನಾನು ಬರ್ತೀನಿ, ಟಿಫನ್ ಒಟ್ಟಿಗೆ ಕೂತ್ಕೊಳ್ಳೋಣ, ಅಪ್ಪ ಇವತ್ತು ನಾವೆಲ್ಲನೂ ಹೊರಡ್ಬೇಕಾದ್ರೆ ನಾವೆಲ್ಲ ಜೊತೆಲೇ ಹೊರಡೋಣ, ಇವತ್ತು ನಿಮ್ಮ ಮಗನಿಗೆ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ. ಇಂತಹ ಮಾತುಗಳು ಬರಬೇಕಮ್ಮ. ಎಷ್ಟೊತ್ತಾದರೂ ನಾವು ಪ್ರತ್ಯೇಕವಾಗ್ತೀವಿ, ನಾನು ಗಂಡನ ಕರ್ಕೊಂಡು ಬೇರೆ ಕಡೆ ಹೋಗ್ತೀವಿ, ನನ್ನ ಆಫೀಸಿಗೆ ಇಷ್ಟು ದೂರ ಆಗ್ತದೆ, ಆಫೀಸ್ ಹತ್ರ ಒಂದು ರೂಮ್ ಮಾಡ್ಕೊಂಡಿರ್ತೀವಿ. ಇಂಥ ಮಾತುಗಳಾಡಿದ್ರೆ ಸಂಸಾರ ಹೊಡೆದು ಹೋಗುತ್ತೆ. ಒಮ್ಮೆ ಸಂಸಾರ ಹೊಡೆದು ಹೋದ್ರೆ ಅಲ್ಲಿ ಸಂಬಂಧಕ್ಕೆ ಬೆಲೆ ಕಳೆದು ಹೋಗುತ್ತೆ. ಇವತ್ತು ನೀವು ನಡ್ಕೊಂಡಿದ್ದನ್ನೇ ನಾಳೆ ನಿಮ್ಮ ಹೊಟ್ಟೆಲುಟ ಮಕ್ಕಳು ಅವರು 6ನೇ ಕ್ಲಾಸ್ಗೋ 7ನೇ ಕ್ಲಾಸ್ಗೋ 8ನೇ ಕ್ಲಾಸ್ಗೋ ಅವ್ರು ಮನೆ ಬಿಟ್ಟು ಹೊಟ್ಟು ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ನೀವು ನಮ್ಮ ಅಪ್ಪ ಅಮ್ಮನಿಗೆ ಮಾಡಿದ್ದೀರಲ್ಲ, ನಿಮ್ಮ ಹಣೆ ಬರ ಇಷ್ಟೇ ಅಂತ ಹೇಳ್ತಾರೆ. ಇದು ಯಾರ ಕುಟುಂಬದಲ್ಲೂ ಆಗಬಾರ್ದು. ಎಲ್ಲರ ಕುಟುಂಬದಲ್ಲೂ ಅನ್ಯೋನ್ಯತೆ ಬೇಕು, ಪ್ರೀತಿ ವಿಶ್ವಾಸ ಬೇಕು. ಆ ಬಾಂಡಿಂಗ್ ಅಂತಕ್ಕಂಥದ್ದೆಲ್ಲ ಬೆಳೆಸ್ಕೊಂಡು ಹೋಗೋ ರೀತಿ ಇದೆಯಲ್ಲ, ಸಂಸಾರದ ಗುಟ್ಟು ವ್ಯಾಧಿರೆಟ್ಟು, ಇದಾಗಬಾರ್ದು. ಒಳ್ಳೆಯದಾಗಲಿ, ಶುಭವಾಗಲಿ.